ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ಭಕ್ತಿ ಭಂಡಾರ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ದೇವರಿಗೆ ಮಾಡುವ ಕೆಂಪಾರತಿ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ದೇವ್ರಿಗೆ ಮಾಡೋ ಆರತಿನೇ ಬೇರೆ, ಮನುಷ್ಯರಿಗೆ ಮಾಡೋ ಆರತಿನೇ ಬೇರೆ, ಸ್ವಲ್ಪ ಚೇಂಜಸ್ ಇರುತ್ತೆ. ಈಗ ದೇವ್ರಿಗೆ ಮಾಡುವಂಥ ಕೆಂಪಾರತಿ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ಇದು ನಮ್ಮ ಮನೆಯಲ್ಲಿ 2ನೇ ವಾರದ ವೈಭವಲಕ್ಷ್ಮಿ ಪೂಜೆ ಮಾಡಿರೋ ವಿಡಿಯೋನ ನಾನು ಇಲ್ಲಿ ಹಾಕ್ತಾ ಇದ್ದೀನಿ. ಆಷಾಢ ಶುರು ಆಗಿದೆ. ಆಷಾಢದಲ್ಲಿ ಮಂಗಳವಾರ, ಶುಕ್ರವಾರ ಈ ಥರ ವ್ರತಗಳನ್ನು ಮಾಡ್ತಾ ಇರ್ತೀರಾ. ಈ ಆಷಾಢ ಮಾಸ ಅಮ್ಮನವರ ಪೂಜೆಗೆ ತುಂಬ ಶ್ರೇಷ್ಠವಾದ ಮಾಸ ಅಂತಲೇ ಹೇಳ್ಬೋದು. ಈ ಆಷಾಢ ಮಾಸದಲ್ಲಿ ವ್ರತಗಳನ್ನು ಮಾಡೋರಿಗೆ, ಹಾಗೆ ವ್ರತಗಳನ್ನು ಮಾಡಿಲ್ಲ ಕೊನೆಯಲ್ಲಿ ಕೆಂಪಾರತಿ ಮಾಡುವ ಒಂದು ಪದ್ಧತಿ ಅಥವಾ ರೂಢಿ ಅಂತಲೇ ಹೇಳ್ಬೋದು. ಯಾವುದೇ ವ್ರತ ಪೂಜೆ ಮಾಡಲಿ, ಲಾಸ್ಟಲ್ಲಿ ಕೆಂಪಾರತಿನ ಮಾಡಿ ಆಚೆ ಹಾಕ್ತೀವಿ. ಈ ಕೆಂಪಾರತಿ ದೇವ್ರಿಗೆ ಯಾಕೆ ಮಾಡ್ತೀವಿ ಅಂದರೆ, ದೇವ್ರಿಗೆ ಆಗಿರೋಂಥ ದೃಷ್ಟಿ ಹೋಗ್ಲಿ ಅಂದರೆ, ಈಗ ಪೂಜೆನ ಮಾಡಿರ್ತೀವಿ, ವ್ರತವನ್ನು ಮಾಡಿರ್ತೀವಿ, ಅಕ್ಕಪಕ್ಕ ಮನೆಗಳವ್ರನ್ನೆಲ್ಲ ಅರ್ಶಿನ ಕುಂಕುಮಕ್ಕೆ ಕರೆದಿರ್ತೀರಿ. ಅವರೆಲ್ಲ ಆ ಅಮ್ಮನವ್ರನ್ನ ನೋಡಿರ್ತಾರೆ. ಎಷ್ಟು ಚೆನ್ನಾಗಿ ಕಾಣ್ತಿದ್ದಾಳೆ ಅಮ್ಮ, ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತೆಲ್ಲ ನೋಡ್ತಿರ್ತಾರೆ. ಒಬ್ಬೊಬ್ಬರ ಕಣ್ಣು ತಾಗುತ್ತೆ ಅಂತಲೇ ಹೇಳ್ಬೋದು. ಈಗ ನೋಡಿ, ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂದರೆ, ನಾವೇ ಚೆನ್ನಾಗಿ ರೆಡಿ ಆಗಿಬಿಟ್ಟು ಯಾರಾದರೂ ಚೆನ್ನಾಗಿದೆಯಾ, ಚೆನ್ನಾಗಿ ಕಾಣ್ತಿದೆಯಾ ಅಂದರೆ ನಿಜವಾಗ್ಲೂ ದೃಷ್ಟಿ ದೋಷ ಆಗ್ಬಿಡುತ್ತೆ. ಒಬ್ಬೊಬ್ಬರಿಗೆ ದೃಷ್ಟಿ ಅನ್ನೋದು ಬೇಗನೆ ಆಗ್ಬಿಡುತ್ತೆ. ಎಷ್ಟೋ ಜನಕ್ಕೆ ಅನುಭವ ಆಗಿರುತ್ತೆ ಕೂಡ. ಇವತ್ತು ದೇವರಿಗೆ ಯಾವ ಥರ ಆರತಿಯನ್ನು ಮಾಡಬೇಕು ಅಂದರೆ, ಕೆಂಪಾರತಿಯನ್ನು ಯಾವ ಥರ ಮಾಡಬೇಕು, ಯಾವ ಸಮಯದಲ್ಲಿ ಮಾಡಬೇಕು, ಮಾಡಿ ಆದಮೇಲೆ ಆ ಕೆಂಪಾರತಿ ನೀರನ್ನು ಏನು ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಫ್ರೆಂಡ್ಸ್, ಹಾಗೆ ಯಾರೆಲ್ಲ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನಿಮ್ಮಿಂದ ತುಂಬಾ ಹೆಲ್ಪ್ ಆಗುತ್ತೆ. ಹಾಗೆ ಇಂತಹ ಮಾಹಿತಿಯಾದ ವಿಡಿಯೋಗಳನ್ನು ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಬನ್ನಿ ಸ್ಟಾರ್ಟ್ ಮಾಡೋಣ. ದೇವರಿಗೆ ಯಾವ ಥರ ಕೆಂಪಾರತಿಯನ್ನು ಮಾಡೋದು ಅಂತ. ದೇವರಿಗೆ ಮಾಡುವಂತಹ ಕೆಲಸಗಳಲ್ಲಿ ಬೆಳ್ಳಿ ಪಾತ್ರೆಗಳನ್ನು ಬಳಸೋದು ತುಂಬ ಶುಭಕರ ಅಂತ ಹೇಳ್ತಾರೆ. ಹಾಗೆ ಬೆಳ್ಳಿ ಬಳಸೋದಕ್ಕಾಗಿಲ್ಲ ಅಂದರೆ, ಬೆಳ್ಳಿ ಪಾತ್ರೆ, ಬೆಳ್ಳಿ ಪ್ಲೇಟು ಆ ಥರ ಇಲ್ಲ ಅಂದರೆ ಆದಷ್ಟು ಕಂಚಿಂದು, ಹಿತ್ತಾಳೆದು, ತಾಮ್ರದ್ದು ಈ ಥರದನ್ನಾದರೂ ಬಳಸಿ. ಯಾವುದೇ ಕಾರಣಕ್ಕೂ ಸ್ಟೀಲ್ ಪ್ಲೇಟನ್ನು ಬಳಸೋದಕ್ಕೆ ಹೋಗಬೇಡಿ. ನೋಡಿ, ಒಂದು ಪ್ಲೇಟಲ್ಲಿ ಸ್ವಲ್ಪ ಅರಿಶಿನ, ಸ್ವಲ್ಪ ಕುಂಕುಮವನ್ನು ಹಾಕ್ತಾ ಇದ್ದೀನಿ. ಕೆಲವರು ಏನಪ್ಪ ಮಾಡ್ತಾರೆ ಅಂದರೆ, ದೇವ್ರಿಗೆ ಮಾಡೋ ಆರತಿಗೂ ಕೂಡ ಸುಣ್ಣವನ್ನು ಹಾಕ್ಬಿಡ್ತಾರೆ. ದೇವರಿಗೆ ಮಾಡೋ ಆರತಿಗೆ ಸುಣ್ಣನ ಹಾಕಬಾರ್ದು. ಅರಿಶಿನ ಕುಂಕುಮದಿಂದಲೇ ಕೆಂಪಾರತಿಯನ್ನು ಮಾಡಿ ಬೆಳಗಬೇಕು. ಸುಣ್ಣವನ್ನು ಹಾಕಿ ಆರತಿ ಮಾಡೋದು ಮನುಷ್ಯರಿಗೆ ಮಾತ್ರ. ದೇವರಿಗೆ ಮಾಡುವಾಗ ಅರಿಶಿನ ಕುಂಕುಮವನ್ನು ಹಾಕಿ ಆರತಿಯನ್ನು ಮಾಡಬೇಕು. ಸ್ವಲ್ಪ ನೀರಿಗೆ ಅರಿಶಿನ ಕುಂಕುಮ ಹಾಕಿ ಈ ಥರ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿ ಅದು ಕೆಂಪಾರತಿಯನ್ನು ರೆಡಿ ಮಾಡಿ ಇಟ್ಕೊಂಡು, ಈಗ ತುಪ್ಪದ ದೀಪಗಳನ್ನು ಇಡಿ. ಅಮ್ಮನವರಿಗೆ ಆರತಿ ಮಾಡುವಾಗ ಆದಷ್ಟು ತುಪ್ಪದ ಬತ್ತಿ, ತುಪ್ಪದ ದೀಪಗಳನ್ನೇ ಬೆಳಗ್ಗೆ ತುಂಬಾ ಶುಭಕರ. ಹಾಗೆ ಒಂದು ವೀಳ್ಯದೆಲೆ, ಅದರಲ್ಲಿ ಒಂದು ಹೂವನ್ನು ಇಡ್ತಾ ಇದ್ದೀನಿ. ಕೆಂಪು ಹೂವನ್ನೇ ಇಡಬೇಕು. ಈಗ ಊದುಬತ್ತಿಯಿಂದ ದೀಪವನ್ನು ಹಚ್ತಾ ಇದ್ದೀನಿ. ಬೆಂಕಿ ಪೊಟ್ಟಣದಿಂದ ಹಚ್ಚಬಾರ್ದು. ಊದ್ಕಡ್ಡಿಯನ್ನು ಹಚ್ಕೊಂಡು ಆಮೇಲೆ ದೀಪವನ್ನು ಹಚ್ಚಬೇಕಾಗುತ್ತೆ. ಊದ್ಕಡ್ಡಿಯಿಂದ 2 ದೀಪಗಳನ್ನು ಹಚ್ಚಿ ವೀಳ್ಯದೆಲೆ ಮೇಲೆ ಒಂದು ಕೆಂಪು ಹೂವನ್ನು ಇಟ್ಟು 2 ಕೈಗಳಲ್ಲಿ ಎತ್ಕೊಳ್ಳಿ. 2 ಕೈಗಳಲ್ಲಿ ನೋಡಿ ಈ ಥರ ಎರಡೂ ಅಂಗೈಯಲ್ಲಿ ಹಿಡಿದುಕೊಂಡು ಎಡದಿಂದ ಬಲಕ್ಕೆ, ಬಲದಿಂದ ಎಡಕ್ಕೆ 3 ಅಥವಾ 5 ಸುತ್ತು, 3 ಸುತ್ತು, 9 ಸುತ್ತು ಈ ಥರ. ಎಡಗಡೆಯಿಂದ ಬಲಕ್ಕೆ 3 ಸಾರಿ, ನೀವು ಎಷ್ಟು ಸಾರಿ ಮಾಡ್ತೀರೋ ಅಷ್ಟು ಸಾರಿ. ಎಡಗಡೆಯಿಂದ ಬಲಕ್ಕೆ 3 ಸಾರಿ, ಬಲಗಡೆಯಿಂದ ಎಡಕ್ಕೆ 3 ಸಾರಿ, ಹಾಗೆ ಮೇಲಿಂದ ಕೆಳಗಡೆ 3 ಸಾರಿ. ನೀವು 5 ಸಾರಿ ಆದರೂ 5 ಸುತ್ತಾದರೂ ಮಾಡ್ಬೋದು, 9 ಸುತ್ತಾದರೂ ಮಾಡ್ಬೋದು, 3 ಸುತ್ತಾದರೂ ಮಾಡ್ಬೋದು. ಎಷ್ಟೇ ಸುತ್ತು ಮಾಡಿ ಎಡಗಡೆಯಿಂದ ಅಷ್ಟೇ ಮಾಡಬೇಕು, ಬಲಗಡೆಯಿಂದನೂ ಅಷ್ಟೇ ಮಾಡಬೇಕು, ಮತ್ತು ಮೇಲಿಂದ ಕೆಳಗೆನೂ ಕೂಡ ಅಷ್ಟೇ ಮಾಡಬೇಕು. ಆ ಥರ ಮಾಡಿಬಿಟ್ಟು ಆಮೇಲೆ ಕೆಳಗಡೆ ಇಟ್ಟು ವೀಳ್ಯದೆಲೆಯಿಂದ 3 ಸಾರಿ ನೀರನ್ನು ದೇವರ ಪಾದದಲ್ಲಿ ಹಾಕಬೇಕು. ಮತ್ತು ಎಲೆನ ತಗೊಂಡು ಕೊನೆಯಲ್ಲಿ ಸ್ವಲ್ಪ ನೀರನ್ನು ತಗೊಂಡು ಹಣೆಗೆ ಇಡಬೇಕು. ದೀಪ ಉರಿತಾ ಇದೆ ಅಂತ ಹೇಳ್ಬಿಟ್ಟು ಹಾಗೆ ಇಡೋದಲ್ಲ ಆರತಿನ. ಅದು ಆರತಿ ಕೆಂಪಾರತಿ ಮಾಡಿದ ತಕ್ಷಣ ದೀಪ ಏನಾದರೂ ಉರಿತಾ ಇದ್ದರೆ ಒಳಗಡೆನೋ ಆಚೆನೋ ಇಟ್ಬಿಡಿ. ಅಂದರೆ ಬಾಗಿಲ ಹತ್ರ ಆಗಲಿ, ತುಳಸಿ ಗಿಡದ ಹತ್ರ ಆಗಲಿ, ದೇವ್ರ ಮನೆಯಲ್ಲಾಗಲಿ ಎಲ್ಲಾದರೂ ಇಟ್ಬಿಡಿ. ಅದ್ರ ಪಾಡ್ಗದು ಉರ್ಕೊಂಡು ಆಮೇಲೆ ಹಾರೋಗುತ್ತೆ. ಈ ನೀರನ್ನು ತಕ್ಷಣ ಹಾಗೆ ಆರತಿ ಮಾಡಿದ ತಕ್ಷಣ ಅದನ್ನು ತೊಗೊಂಡೋಗಿ ಒಂದು ಹಸಿರು ಗಿಡದ ಮೇಲೆ ಹಾಕಿ. ಯಾವುದೇ ಕಾರಣಕ್ಕೂ ಯಾರು ತುಳಿಯೋ ಜಾಗದಲ್ಲಿ ಹಾಕಬೇಡಿ. ಹಸಿರು ಗಿಡಕ್ಕೋ ಇಲ್ಲ ಅಂದರೆ ನೀವು ಮನೇಲಿ ಫ್ಲವರ್ ಪಾಟ್ ಏನಾದರೂ ಇಟ್ಟಿರ್ತೀವಲ್ವ, ಗಿಡಗಳದ್ದು ಪಾಟ್ ಇಟ್ಕೊಂಡಿರ್ತೀವಲ್ವ, ಆ ಪಾಟ್ಗೆ ಹಾಕ್ಬಿಡಿ. ಹಾಗೆ ದೀಪನ ಕೈಯಲ್ಲೇ ಇಟ್ಕೊಂಡು ದೀಪನ ತೆಗೆದಿಟ್ಬಿಟ್ಟು ಫಸ್ಟ್ ಆ ಕೆಲಸನ ಮಾಡಬೇಕು. ಉರಿತಾ ಇದೆ ಅಂತ ಕೆಳಗಡೆ ಇಟ್ಟು ಉರಿದು ಆದಮೇಲೆ ನೀರು ಹಾಕೋದು ಅದೆಲ್ಲ ಮಾಡೋದಕ್ಕೆ ಹೋಗಬಾರ್ದು. ಹೂವು, ಎಲೆ ಎಲ್ಲವನ್ನು ಗಿಡಕ್ಕೆ ಹಾಕಬೇಕು. ಇನ್ನು ಕೆಂಪಾರತಿಯನ್ನು ಮಾಡುವಾಗ ಆರತಿ ಹಾಡನ್ನು ಕಂಪಲ್ಸರಿ ಹಾಡಲೇಬೇಕು. ಯಾವುದೇ ಕಾರಣಕ್ಕೂ ಹಾಡನ್ನು ಹಾಡದೆ ಆರತಿಯನ್ನು ಮಾಡಲೇಬಾರ್ದು. ಇನ್ನು ಕೆಂಪಾರತಿಯನ್ನು ಯಾವ ಟೈಮಲ್ಲಪ್ಪ ಮಾಡಬೇಕು ಅಂದರೆ, ಪೂಜೆ ಎಲ್ಲ ಮುಗಿದು ಆದಮೇಲೆ ಎಲ್ಲರನ್ನೂ ಅರಿಶಿನ ಕುಂಕುಮ ಕರೆದು ಅವರೆಲ್ಲ ಕುಂಕುಮ ತೊಗೊಂಡು ಹೋಗಾದಮೇಲೆ ಲಾಸ್ಟಲ್ಲಿ ನೀವು ಕೆಂಪಾರತಿಯನ್ನು ಮಾಡಿ
ಅಂದರೆ ಪೂಜೆ ಎಲ್ಲ ಕೊನೆಗೊಳಿಸಿ ಈ ಥರ ವ್ರತ ಪೂಜೆಗಳು ಮಾಡಿದಾಗೆ ಆರತಿ ಮಾಡೋದು ಅಲ್ಲದೆ ಯಾವಾಗಲಾದ್ರೂ ನೀವು ಮನೆಯಲ್ಲಿ ಪೂಜೆ ಮಾಡಿದಾಗ ಶುಕ್ರವಾರ ಮಂಗಳವಾರ ಕೂಡ ಈ ಥರ ಕೆಂಪು ಆರತಿಯನ್ನು ದೇವರಿಗೆ ಮಾಡ್ತಾ ಇರಿ. ಯಾವಾಗಲೂ ಅಮಾವಾಸ್ಯೆ ಪೌರ್ಣಮಿಗೋ ಒಂದೊಂದು ಸಾರಿ ಮಾಡ್ತಾ ಬಂದರೆ ದೇವ್ರಿಗೂ ದೃಷ್ಟಿ ತಾಗಲ್ಲ ಅಂತಲೇ ಹೇಳ್ಬೋದು. ಗೊತ್ತಾಯ್ತಲ್ವಾ ಫ್ರೆಂಡ್, ದೇವ್ರಿಗೆ ಕೆಂಪಾರತಿನ ಯಾವ ಥರ ಮಾಡಬೇಕು, ಯಾವ ಸಮಯದಲ್ಲಿ ಮಾಡಬೇಕು ಅಂತ. ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಯಾರೆಲ್ಲ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಮತ್ತಷ್ಟು ಮಾಹಿತಿಗಾಗಿ. Thank you for watching.